ಹರ್ಷಿತ್ ದಾಂಡೇಕರ್ ಭೀಮಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀದರ್. ಇವತ್ತು ನಾವು ನಮ್ಮ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರುವಂಥ ಕಾರಣ ಏನಂತಂದರೆ ಉತ್ತರ ಪ್ರದೇಶದ ನಗಿನಾ ಲೋಕಸಭೆಯ ಸಂಸದರಾಗಿರುವಂತಹ ಚಂದ್ರಶೇಖರ್ ಆಜಾದ್ಜಿ ಅವರ ಮೇಲೆ ಮಥುರಾದಲ್ಲಿ ಕೆಲವು ಕಿಡಿಗೇಡಿಗಳು ಅವರ ಕಾರಿನ ಮೇಲೆ ಮತ್ತು ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಮುಖಾಂತರ ಕಲ್ಲುಗಳನ್ನು ಎಸೆದಿರುತ್ತಾರೆ. ಆದರೆ ರಾವಣ್ ಭಾಯ್ ಅವರು ಸುರಕ್ಷಿತವಾಗಿರುತ್ತಾರೆ. ಆದರೆ ಈ ಒಂದು ಒಬ್ಬ ಸಂಸದರ ಮೇಲೆ ಯಾಕೆ ಈ ಥರ ಒಂದು ಘಟನೆಗಳು ಆಗ್ತಾ ಇದೆ ಅಂದರೆ, ಮೊದಲು ಕೂಡ ಅವರ ಮೇಲೆ ಭೀಮಾ ಆರ್ಮಿಯ ಒಬ್ಬ ಕಾರ್ಯಕರ್ತ ಇದ್ದಾಗಲೂ ಕೂಡ ಗುಂಡಿನ ದಾಳಿ ನಡೆಯಿತು. ಮತ್ತೆ ಇವಾಗ ಸಂಸದರಾದರೂ ಕೂಡ ಅವರ ಮೇಲೆ ಕಲ್ಲಿನ ತೂರಾಟ ಇದೆ ಅಂತಂದ್ರೆ ಅಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿದೆ, ಅಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳು ಅವರ ಒಂದು ಷಡ್ಯಂತ್ರ ಇದೆ ಇದರಲ್ಲಿ, ಅಥವಾ ಏನು ಬೇಜವಾಬ್ದಾರಿತನ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಚಂದ್ರಶೇಖರ್ ಆಜಾದ್ ಅವರ ಮೇಲೆ. ಚಂದ್ರಶೇಖರ್ ಆಜಾದ್ ಅವರು ದಲಿತರಿಗಾಗಿ ಅಂತಹ ಹೋರಾಟ ಮಾಡಿಕೊಂಡು ಇಲ್ಲಿನ ಮಟ್ಟಿಗೆ ಬೆಳೆದಿರುವಂತಹ ವ್ಯಕ್ತಿ. ಅಂಥವ್ರ ಮೇಲೆ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಭೀಮಾ ಆರ್ಮಿಯ ಕಾರ್ಯಕರ್ತರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್ ಆಜಾದ್ಜಿ ಅವರಿಗೆ ಅತಿ ಶೀಘ್ರದಲ್ಲಿ ಅವರಿಗೆ Z+ ಸೆಕ್ಯೂರಿಟಿಯನ್ನು ಕೊಟ್ಟು ಕಾಪಾಡಬೇಕೆಂದು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಜೈ ಭೀಮ್.